Hello my dear students, myself Chaitra. This is quantity technique class. So next ನಾವು ಕಾಂಪೌಂಡ್ ರೇಷಿಯೋನ ಫೈಂಡ್ ಔಟ್ ಮಾಡೋಣ. ಫಸ್ಟ್ ಒನ್ ಕ್ವಶನ್, ಫೈಂಡ್ ದಿ ಕಾಂಪೌಂಡ್ ರೇಷಿಯೋ ಆಫ್ ದಿ ಫಾಲೋಯಿಂಗ್: 5:6, 12:19, 57:60 ಆ್ಯಂಡ್ 50:31. ಸೊ ಇದನ್ನು ಏನು ಮಾಡಿ ಎಲ್ಲ ರೇಷಿಯೋಸು ಏನು ಮಾಡಬೇಕು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ಗೆ ಹಾಕೊಳ್ಳಿ. 5/6 ಇಂಟು 12/19 ಇಂಟು 57/60 ಇಂಟು 50/31. ಸೊ ಇಲ್ಲಿ ಫಸ್ಟ್ ಏನು ಮಾಡಿ, 90 1s 90 3s 93s. ಸೊ ನೆಕ್ಸ್ಟು 3 1s 3 2s 3 1s 3 2s. ನೆಕ್ಸ್ಟು ಇಲ್ಲಿ 5 1s 5 12s 60. ಸೊ ನೆಕ್ಸ್ಟ್ ಇಲ್ಲಿ 12 ಕ್ಯಾನ್ಸಲ್ಲು, 12 ಕ್ಯಾನ್ಸಲ್ ಮಾಡಿ. ನೆಕ್ಸ್ಟ್ ಇಲ್ಲಿ ಉಳಿಯೋದು 2 1s 2 25s 50. ಸೊ ಇಲ್ಲಿ 25 ಮತ್ತು 31 ಮಾತ್ರ ಉಳಿಯುತ್ತೆ. ಸೊ ಕಾಂಪೌಂಡ್ ರೇಷಿಯೋ ಈಸ್ 25/31. ಸೊ ನೆಕ್ಸ್ಟ್ ಒನ್ನು, ಫೈಂಡ್ ದಿ ಕಾಂಪೌಂಡ್ ರೇಷಿಯೋ ಆಫ್ ಫಾಲೋಯಿಂಗ್: 8:9, 9:10, 10:11, 12 and 12:15. Solution: here cross multiplication ಮಾಡ್ಕೊಳ್ಳಿ. 8/9 ಇಂಟು 9/10 ಇಂಟು 10/11 ಇಂಟು 12/15. ಸೊ ಇಲ್ಲಿ 9 ಕ್ಯಾನ್ಸಲ್ ಆಗುತ್ತೆ, ಕ್ಯಾನ್ಸಲ್ ಮಾಡಿ. 10 ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ 12 3 4s 12. ಸೊ 3 5s 15. ಸೊ 18 4s 32, 11 5s 55. ಸೊ 32/55 is the answer. ನೆಕ್ಸ್ಟು ಅಪ್ಲಿಕೇಶನ್ ಪ್ರಾಬ್ಲಮ್ಸ್ ನೋಡ್ತಾ ಹೋಗೋಣ. ಎ ಬ್ಯಾಗ್ ಕಂಟೈನ್ಸ್ 50 paise, 20 paise and 10 paise coins in the ratio 5:8:2:1 respectively. If the total value of these coins is ₹25, find the number of coins of each kind. ಇಲ್ಲಿ ಪ್ರಾಬ್ಲಮಲ್ಲಿ ಒಂದು ಬ್ಯಾಗ್ ಇದೆ. ಆ ಬ್ಯಾಗಲ್ಲಿ 50 paise, 20 paise ಮತ್ತು 10 paise ಕಾಯಿನ್ಸು ಇದೆ. ಸೊ ಅದು 5:8:2:1 ರೇಷಿಯೋ ಇದರಲ್ಲಿ ಇದೆ. ಸೊ ಇದ್ರದ್ದು ನಾವು ಟೋಟಲ್ ವ್ಯಾಲ್ಯೂ, ಈ ಕಾಯಿನ್ಸ್ ಟೋಟಲ್ ವ್ಯಾಲ್ಯೂ 25 ಇದೆ. ಸೊ ಇದರಲ್ಲಿ ನಂಬರ್ ಆಫ್ ಕಾಯಿನ್ಸ್ ಆಫ್ ಈಚ್ ಕೈಂಡ್, ಅಂದರೆ ಈಚ್ ಕೈಂಡು ಕಾಯಿನ್ಸು ಎಷ್ಟಿದೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಸೊಲ್ಯೂಷನ್ ತಗೊಳ್ಳಿ. ಫಸ್ಟ್ ನಾವು ರೇಷಿಯೋಸ್ ಆಫ್ ಕಾಯಿನ್ಸ್ ತಗೊಳ್ಳೋಣ. ರೇಷಿಯೋ ಆಫ್ ಕಾಯಿನ್ಸ್ ಈಕ್ವಲ್ಸ್ 5:8:2:1. ನೆಕ್ಸ್ಟು ಟೋಟಲ್ ವ್ಯಾಲ್ಯೂ ಆಫ್ ಕಾಯಿನ್ಸ್ ತಗೊಳ್ಳಿ. ಟೋಟಲ್ ವ್ಯಾಲ್ಯೂ ಆಫ್ ಕಾಯಿನ್ಸ್, ಟೋಟಲ್ ವ್ಯಾಲ್ಯೂ ಆಫ್ ಕಾಯಿನ್ಸು 1 ರೂಪೀಸ್ ಕಾಯಿನ್ಗೆ
100 ಪೈಸೆ ಆದರೆ 1 ರೂಪಾಯಿ ಕಾಯಿನ್ಗೆ 100 ಪೈಸೆ ಆದರೆ 25 ರೂಪೀಸ್ಗೆ ಎಷ್ಟಂತ ಫೈಂಡ್ ಔಟ್ ಮಾಡಿ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಇಲ್ಲಿ 25 into 100 divided by 1. So answer is 2500 ಪೈಸೆ. ನಮಗೆ ಟೋಟಲ್ ಎಷ್ಟು ಪೈಸೆ ಬೇಕು? 2500. ಸೊ ನೆಕ್ಸ್ಟು ರೇಷಿಯೋ ಆಫ್ ದಿ ವ್ಯಾಲ್ಯೂ ಆಫ್ ಕಾಯಿನ್ಸ್ನ ತಗೊಳ್ಳಿ. ರೇಷಿಯೋ ಆಫ್ ದಿ ವ್ಯಾಲ್ಯೂ ಆಫ್ ಕಾಯಿನ್ಸ್. ಇಲ್ಲಿ ರೇಷಿಯೋ ಆಫ್ ದಿ ವ್ಯಾಲ್ಯೂ ಆಫ್ ಕಾಯಿನ್ಸ್ ತಗೊಂಡ್ರೆ ಫಸ್ಟು 50 ಪೈಸೆ. 50 ಪೈಸೆಗೆ ರೇಷಿಯೋ ಎಷ್ಟಿದೆ? ಇಂಟು 5. ನೆಕ್ಸ್ಟು 25 ಪೈಸೆ ಇಂಟು 8. ಸೊ ನೆಕ್ಸ್ಟ್ ಒನ್ 20 ಪೈಸೆ. ಇಲ್ಲಿ ರೇಷಿಯೋ ಇಂಟು 2 ಈಸ್ಟು ಇಲ್ಲಿ 10 ಪೈಸೆ ಇಂಟು 1. ಸೊ ಈಗ ನೆಕ್ಸ್ಟು ಮಲ್ಟಿಪ್ಲಿಕೇಶನ್ ಮಾಡಿ. 50 ಇಂಟು 5 250 ಈಸ್ಟು 25 ಇಂಟು 8 200 ಈಸ್ಟು 20 ಪೈಸೆ ಇಂಟು 2 40 ಈಸ್ಟು 10 ಪೈಸೆ ಇಂಟು 1 10 ಪೈಸೆ ಇಂಟು 1 10. ಸೊ ನೆಕ್ಸ್ಟು ರೇಷಿಯೋ ಫಾರ್ಮ್ಗೆ ತಗೊಬಂದರೆ 25. ಸೊ 0 0 ಎಲ್ಲದರಲ್ಲೂ ಕ್ಯಾನ್ಸಲ್ ಮಾಡಿ. 20 ಈಸ್ಟು 4 ಈಸ್ಟು 1. ಸೊ ಇಲ್ಲಿ ಸಮ್ ಆಫ್ ದಿ ಟರ್ಮ್ಸ್ ಆಫ್ ರೇಷಿಯೋ ಇದನ್ನು ಸಮ್ ಮಾಡಿ. ಸಮ್ ಆಫ್ ದಿ ಟರ್ಮ್ಸ್ ಆಫ್ ರೇಷಿಯೋ. ಸೊ ಇಲ್ಲಿ 25 ಪ್ಲಸ್ 20 ಪ್ಲಸ್ 4 ಪ್ಲಸ್ 1 ಈಕ್ವಲ್ಸ್ 50. ನೆಕ್ಸ್ಟು ಇವಾಗ 1 by 1 ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಟೋಟಲ್ ವ್ಯಾಲ್ಯೂ ಆಫ್ 50 ಪೈಸೆ 25 ಪೈಸೆ 20 ಪೈಸೆ ಆ್ಯಂಡ್ 10 ಪೈಸೆ. ಸೊ ಫಸ್ಟ್ ಒನ್ನು ಟೋಟಲ್ ವ್ಯಾಲ್ಯೂ ಆಫ್ 50 ಪೈಸೆ ಕಾಯಿನ್. ಟೋಟಲ್ ವ್ಯಾಲ್ಯೂ ಆಫ್ 50 ಪೈಸೆ ಕಾಯಿನ್ಸ್. ಇಲ್ಲಿ 2500 ಇದೆ ಅಲ್ವಾ ವ್ಯಾಲ್ಯೂ, ಟೋಟಲ್ ವ್ಯಾಲ್ಯೂ ಇಂಟು 25 ಡಿವೈಡೆಡ್ ಬೈ 50. ಸೊ 1250 ಪೈಸೆ. ನೆಕ್ಸ್ಟು ಈಗ ನಂಬರ್ಸ್ನ ಫೈಂಡ್ ಔಟ್ ಮಾಡೋಣ. ಸೊ ನಂಬರ್ ಆಫ್ 50 ಪೈಸೆ ಕಾಯಿನ್ಸ್. ಇಲ್ಲಿ 50 ಪೈಸೆಗೆ 1250 ಪೈಸೆ ಆದರೆ ವ್ಯಾಲ್ಯೂ 1 ಪೈಸೆಗೆ ಎಷ್ಟು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. 1 ಇಂಟು 1250 ಡಿವೈಡೆಡ್ ಬೈ 50. ಸೊ 25. ಸೊ 50 ಪೈಸೆ ಕಾಯಿನ್ಸು 25 ಇದೆ. ನೆಕ್ಸ್ಟು ದಿ ವ್ಯಾಲ್ಯೂ ಆಫ್
20 paise coins. B. Total value of 20 paise coins. Same as it is, total value ತಗೊಳ್ಳಿ 2500 ಇಂಟು ಇಲ್ಲಿ ನಮಗೆ ರೇಷಿಯೋ ಬಂತಲ್ವಾ 20 divided by 50. ಸೊ ಆನ್ಸರ್ ಈಸ್ 1000 ಪೈಸೆ. ನೆಕ್ಸ್ಟು ಇಲ್ಲಿ ನಂಬರ್ ಆಫ್ 20 ಪೈಸೆ ಕಾಯಿನ್ಸ್. ಇಲ್ಲಿ ವ್ಯಾಲ್ಯೂ ಆಯಿತು. ಇವಾಗ ನಾವು ನಂಬರ್ನ ಫೈಂಡ್ ಔಟ್ ಮಾಡೋಣ. ಇಲ್ಲಿ 25 ಪೈಸೆ ಈಕ್ವಲ್ ಟು 1000 ಪೈಸೆ ಆದರೆ 1 ಪೈಸೆಗೆ ಎಷ್ಟು? ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಇಲ್ಲಿ 1000 ಇಂಟು 1 divided by 25. ಸೊ ಆನ್ಸರ್ ಈಸ್ 40. ನೆಕ್ಸ್ಟು ಟೋಟಲ್ ವ್ಯಾಲ್ಯೂ ಆಫ್ 20 ಪೈಸೆ ಕಾಯಿನ್ಸ್. ಸೊ ಇಲ್ಲಿ 20 ಪೈಸೆ ಕಾಯಿನ್ಸ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡೋಣ. ವ್ಯಾಲ್ಯೂ ಫಸ್ಟ್ ಟೋಟಲ್ ವ್ಯಾಲ್ಯೂ 2500 ಇಂಟು ರೇಷಿಯೋ ಇತ್ತಲ್ವಾ. ಸೊ ರೇಷಿಯೋ ತಗೊಳ್ಳಿ 4:4 divided by 50. ಸೊ ಆನ್ಸರ್ ಈಸ್ 200 ಪೈಸೆ. ನೆಕ್ಸ್ಟ್ ನಾವು ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದ್ವಿ. ಈಗ ನಂಬರ್ ಆಫ್ 20 ಪೈಸೆ ಕಾಯಿನ್ಸ್ನ ಫೈಂಡ್ ಔಟ್ ಮಾಡಿ. ನಂಬರ್ ಆಫ್ 20 ಪೈಸೆ ಕಾಯಿನ್ಸ್. ಇಲ್ಲಿ 20 ಪೈಸೆ ಟೋಟಲ್ ವ್ಯಾಲ್ಯೂ ಎಷ್ಟಿದೆ? 200 ಪೈಸೆ. ಸೊ ಇಲ್ಲಿ 1 ಪೈಸೆಗೆ ಎಷ್ಟು ಅಂತ ಫೈಂಡ್ ಔಟ್ ಮಾಡಿ. ಇಲ್ಲಿ 200 ಇಂಟು 1 divided by 20. ಸೊ ಆನ್ಸರ್ ಈಸ್ 10. ಇಲ್ಲಿ 20 ಪೈಸೆ ಕಾಯಿನ್ಸ್ ಎಷ್ಟಿದೆ? 10 ಇದೆ. ಸೊ ನೆಕ್ಸ್ಟು ಡಿ, ಟೋಟಲ್ ವ್ಯಾಲ್ಯೂ ಆಫ್ 10 ಪೈಸೆ ಕಾಯಿನ್ಸ್. ಇಲ್ಲಿ 2500 ಟೋಟಲ್ ನಂಬರ್. ಸೊ ರೇಷಿಯೋ 1 divided by 50. ಸೊ 50 ಪೈಸೆ. ಇಲ್ಲಿ ಟೋಟಲ್ ವ್ಯಾಲ್ಯೂ 10 ಪೈಸೆ ಕಾಯಿನ್ಸ್ ಎಷ್ಟಿದೆ? 50 ಪೈಸೆ ಇದೆ. ಸೊ ನೆಕ್ಸ್ಟು ನಂಬರ್ ಆಫ್ ಕಾಯಿನ್ಸ್ನ ಫೈಂಡ್ ಔಟ್ ಮಾಡಿ. ನಂಬರ್ ಆಫ್ 10 ಪೈಸೆ ಕಾಯಿನ್ಸ್ ಈಕ್ವಲ್ಸ್ ಇಲ್ಲಿ 10 ಪೈಸೆಗೆ 10 ಪೈಸೆ ಕಾಯಿನ್ಸು 50 ಪೈಸೆ ಇದ್ದರೆ ನಮಗೆ 1 ಪೈಸೆಗೆ ಎಷ್ಟು ವ್ಯಾಲ್ಯೂ? ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 1 ಇಂಟು 50 divided by 10. ಸೊ 5 ಈ ಕಾಯಿನ್ಸು ನಮಗೆ 10 ಪೈಸೆ ಅಂದರೆ 10 ಪೈಸೆ ಕಾಯಿನ್ಸು ನಮ್ಮ ಹತ್ರ ಎಷ್ಟಿದೆ? 5 ಇದೆ.